ಮನೆ ದೇವ್ರ ದೇವಸ್ಥಾನ ಇದೆ, ಅದು ಊರಲ್ಲೇ ಇರ್ಬೋದು ಅಥವಾ ಊರಿಂದೆಲ್ಲೋ ದೂರದಲ್ಲಿರ್ಬೋದು. ಏನು ಪ್ರತಿನಿತ್ಯ ಹೋಗ್ಲಿಕ್ಕೆ ಆಗೋದಿಲ್ಲ. ವಾರಕ್ಕೊಂದ್ಸಲ ಹೋಗ್ಬೋದೇನೋ, 6 ತಿಂಗಳಿಗೆ ಒಂದ್ಸಲ ಹೋಗ್ಬೋದೇನೋ, ವರ್ಷಕ್ಕೊಂದ್ಸಲ ಹೋಗ್ಬೋದೇನೋ. ವಿಶೇಷವಾದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದೇನೋ. 3 ಹೊತ್ತು ಹೋಗಿ ದೇವಸ್ಥಾನದಲ್ಲೇ ಕೂತ್ಕೊಂಡ್ರೆ ಬದುಕು ನಡೆಯೋದಿಲ್ಲ, ಜೀವನ ಸಾಗೋದಿಲ್ಲ. ಅದಕ್ಕೆ ಏನು ಮಾಡ್ಬೋದು? ನೆನೀಬೋದಲ್ಲ, ಧ್ಯಾನ ಮಾಡ್ಬೋದಲ್ಲ. ಕಾಯಕದ ನಡುವೆ, ಕಷ್ಟದ ನಡುವೆ, ಸುಖದ ನಡುವೆ ಮನಸ್ಸಲ್ಲಾದ್ರೂ ಭಗವಂತನ ಹೆಸರು ಹೇಳ್ಬೋದಲ್ಲ. ಅದಕ್ಕೆ ಒಬ್ಬ ಕವಿ ಬರೀತಾರೆ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನನ್ನ ಆರಾಧ್ಯ ದೈವ ಮಲೆ ಮಹದೇಶ್ವರನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಂಬಿಕೋಗಿದೆ ಮಾದೇವ, ಬಂದು ನೀಡಿದೆ ಭಾಗ್ಯವ. ನಂಬಿಕೋಗಿದೆ ಮಾದೇವ, ಬಂದು ನೀಡಿದೆ ಭಾಗ್ಯವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕಾಣದೆಯಲ್ಲೋ ಕುಳಿತಿಲ್ಲ, ನಂಬಿದ ಮನದಲ್ಲಿ ತುಂಬಿರುವೆ. ಕಾಣದೆಯಲ್ಲೋ ಕುಳಿತಿಲ್ಲ, ನಂಬಿದ ಮನದಲ್ಲಿ ತುಂಬಿರುವೆ. ಮಾದೇವ ಮಾದೇವ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ. ಪಾಳಿಗೊಡೆಯ ಭಾಗ್ಯಕ್ಕೆ ಒಡೆಯ, ಪಾಳಿಗೊಡೆಯ ಭಾಗ್ಯಕ್ಕೆ ಒಡೆಯ, ನೀನೆ ತಾನೆ ಮಹಾದೇವ, ನೀನೆ ತಾನೆ ಮಹಾದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ.
ನೀಡಲಿ ಏನನು ಭಾಗ್ಯ ನಿಧಿಯೇ ಬಾಳ ಸುದೆಯೇ ಬಾಳ ಬೆಳಗುವ ದೀವಿಗೆಯೇ ನಂಬಿದ ಮನೆಯ ನಂದಾದೀಪ ನಂಬಿದ ಮನೆಯ ನಂದಾದೀಪ ನೀನೆ ತಾನೆ ಮಹಾದೇವ ನೀನೆ ತಾನೆ ಮಹಾದೇವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಂಬಿಕೋಗಿದೆ ಮಹಾದೇವ ಬಂದು ನೀಡಿದೆ ಭಾಗ್ಯವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಆಯಿತಲ್ಲ ಪಾವನ ಆಯಿತಲ್ಲ ಪಾವನ. ಯಾವ ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ. ದೇವ್ರ ಸೇವೆ ಮಾಡ್ಬೇಕಾದ್ರು ಪುಣ್ಯನೇ ಮಾಡಿರ್ಬೇಕ್ರಿ. ನಾನು ನಂಬುದಿಲ್ಲ, ನಾನು ಇಷ್ಟಿಲ್ಲ, ನಾ ದೇವ್ರ ಪೂಜೆ ಮಾಡುವುದಿಲ್ಲ ಅಂದ್ರೆ ಇರ್ಲಿ ಬಿಡಿ, ಯಾವುದೋ ಜನ್ಮದ ಕರ್ಮ, ನಾವೇನ್ ಮಾಡಕ್ಕಾಯ್ತದೆ. ಕೈ ಮುಗಿಕಾರ ಪುಣ್ಯ ಬೇಕಲ್ಲಪ್ಪ. ಯಾಕೆಂದ್ರೆ ಈಗ ದೇವ್ರ ನಂಬೋರು ಇದ್ದಾರೆ, ದೇವ್ರ ನಂಬದವರು ಇದ್ದಾರೆ, ಯಾರನ್ನ ನಾವು ವಿರೋಧ ಮಾಡಂಗಿಲ್ಲ, ಅವ್ರ ಇಷ್ಟ ಅವ್ರದ್ದು. ಆದ್ರೆ ಒಂದು ಸತ್ಯ, ಒಂದಷ್ಟು ಸಜ್ಜನರ, ಒಂದಷ್ಟು ಉತ್ತಮರ, ಒಂದಷ್ಟು ವಿಚಾರವಂತರ ಸಹವಾಸಗಳು ಆಗ್ಬೇಕಂದ್ರೆ ಏನ್ ಸುಮ್ಮನೆ ಆಗ್ತದೆ ಅಂದ್ರೆ, ಭಕ್ತಿಗೀತೆ ಆಡಿದ್ರೆ ಮಾತಾಡಿದ್ರೆ ಒಳ್ಳೆ ವಿಚಾರ ಅಂತ ಕಿವಿ ಕೊಡ್ತಾನೆ ಪ್ರಾಜ್ಞ. ಏನಿದ್ರು ಒಂದು ವಿಚಾರ ಅಂತ ತಿಳುವಳಿಕೆ ಉಳ್ಳ ವಿಚಾರ ಅಂತ ಮಾಡ್ತಾನೆ ವಿಚಾರವಂತ. ನಾವು ಆಡಿದ್ರೆ ಕರ್ಕಶ ಕೇಳಿಸ್ತದೆ, ಕೆಲವರಿಗೆ ಸುಮ್ಮನೆ ಮಾತಾಡ್ತಾನೆ ಅನ್ಸುತ್ತೆ ಅಂದ್ರೆ ಅದು ಪಾಪ ಪ್ರಜ್ಞೆ. ಅದು ಅಂದ್ರೆ ನಿನ್ನ ಮನಸ್ಸು ಅದನ್ನು ತಗೊಳಕ್ ಸಿದ್ಧ ಇಲ್ಲ ಅಂತ ಅರ್ಥ. ನೋಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ಯಾರಿಗೆ? ಕಾಣಿಕೆ ಕೊಟ್ಟವ್ರಿಗೆ, ದೇವಸ್ಥಾನ ಕಟ್ಟಿಸ್ತವ್ರಿಗೆ, ಅನ್ನದಾಸೋಹ ಮಾಡಿದವ್ರಿಗೆ, ಕಾಯಿ ಹೊಡೆದವ್ರಿಗೆ, ಕರ್ಪೂರ ಹಚ್ಚೋರಿಗೆ, ಗಂಧಗಡ್ಡಿ ಬೆಳಗ್ದವ್ರಿಗೆ. ಅಷ್ಟಲ್ಲ, ದೇವ್ರು ಒಳ್ಳೇದು ಯಾರಿಗೆ ಮಾಡ್ತಾನೆ ಅಂದ್ರೆ ನಾವ್ಯಾರು ಒಳ್ಳೆಯವರಾಗಿವಿ, ನಮಗೆಲ್ಲ ಒಳ್ಳೇದೇ ಮಾಡ್ತಾನೆ ಅಂತ. ಒಳ್ಳೆ ಕೆಲಸ ನಾವು ಮಾಡಿದ್ರು ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ಗ್ಯಾರಂಟಿ. ಅಲ್ಲೋಗಿ ಪೂಜೆ ಮಾಡ್ಕೊಂಡು ಕೂತ್ಕೊಂಡು ತಪಸ್ ಮಾಡಿದ್ರೆ ಮಾತ್ರ ಒಳ್ಳೇದು ಮಾಡ್ತಾನೆ. ಅದೊಂದು ಸಿದ್ಧಾಂತ. ಅದು ಇನ್ನೊಂದೇನು ಗೊತ್ತಾ, ನಾನು ಒಳ್ಳೇದೇ ಮಾಡ್ತಿರೋದ್ರಿಂದ ದೇವರು ನಂಗೆ ಒಳ್ಳೇದೇ ಮಾಡ್ತಾನೆ. ನಿಶ್ಚಲವಾದ ಭಾವ ಬೇಕ್ರಿ ನೋಡಿ. ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ಬಂಧುಗಳೇ, ಭಗವಂತ ಅನ್ನೋ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅದು ಏನೇನೋ ಅಪಾಯಸ್ಯ ಆಗ್ತದೆ, ಮೂಢನಂಬಿಕೆ ಅನ್ಸುತ್ತೆ. ಸ್ವರೂಪ ಅರ್ಥ ಆಗ್ಬೇಕ್ರಿ. ಕಾರಣ ಏನು? ನೀರು ಆವಿ ಆಗ್ತದೆ, ಮೋಡ ಆಗ್ತದೆ, ಮೋಡ ಮಳೆ ಬರಬೇಕು. ಇಲ್ಲಿ ಈ ಕೆರೆ, ಕೆಬ್ಬಳ್ಳಿ ಕೆರೆಲ್ಲ ಆದ ಆವಿ ನೀರು ಕೆಬ್ಬಳಿಗೆ ಬೀಳುವುದಿಲ್ಲ, ಅದೆಲ್ಲೋ ಹೋಗಿ ಬಿದ್ದು ಬಿಡ್ತದೆ. ನಮ್ಮೂರು ಕೆರೆ ನೀರು ನಮಗೆ ಯಾಕೆ ಬೀಳುವುದಿಲ್ಲ? ಅದ್ಯಾಕೆ ಮುಂದಕ್ಕೆ ತೆಲ್ಕೊಂಡು ಹೋಯ್ತು? ಅದ್ಯಾವುದೋ ದೇಶದಿಂದ ಬಂದು ಮೋಡ ಇಲ್ಲಾಕೆ ಮಳೆ ಸುರಿಯಿತು? ಇದು ನಮ್ಮ ಹಿಡಿತಲ್ಲಿಲ್ಲ, ಪ್ರಕೃತಿ ಹಿಡಿತದಲ್ಲಿದೆ. ಅದಕ್ಕೆ ನಾವು ಈ ಪ್ರಕೃತಿನೂ ದೇವರು ಅಂತೀವಿ, ವಿಕೃತಿನ ರಾಕ್ಷಸ ಅಂತೀವಿ. ಇವತ್ತು ದೇವರ ಸ್ವರೂಪ, ಸತ್ತವರ ಆತ್ಮ ಸ್ವರ್ಗ ಸೇರೋ ಸಮಯ. ಇವತ್ತು ನಮ್ಮ ಜಯಶಂಕರೇಗೌಡರು ಜಿ ಕೆಬ್ಬಳ್ಳಿಯಲ್ಲಿ ಬಾಳಿ ಬದುಕಿ ಇವತ್ತು ಈ ಮಣ್ಣಿನ ನಿಯಮ ಏನು, ಮಣ್ಣಿನ ನಿಯಮ, ಈ ಜಗತ್ತಿನ ನಿಯಮ ಏನು ಅಂದರೆ ಹುಡ್ತವ್ರು ಸಾಯಬೇಕು, ಆ ನಿಯಮದಂತೆ ಸತ್ತು. ಇದ್ಯಾರ್ದು ಬಲವಂತೆ ಅಲ್ಲ, ಏನಿಲ್ಲ. ಅವ್ರ ವಯಸ್ಸು ಮುಗಿದಿದೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ನೋಡಿ ಜೀವಿತಾವಧಿ ಮುಗಿಸಿ, ರೋಗ ರುಜಿನ ಎಲ್ಲ ಅನುಭವಿಸಿ, ನೋವೆಲ್ಲ ಅನುಭವಿಸಿ, ಸುಖ ಅನುಭವಿಸಿ ಎಲ್ಲ ಆಗಿದೆ, ಎಲ್ಲ ಆಗಿ ಹೊರಟಿದ್ದಾರೆ ಅವರು. ಅದಕ್ಕೆ ಅವ್ರನ್ನ ಈ ಲೋಕದಿಂದ ಆ ಲೋಕಕ್ಕೆ ಬೀಳ್ಕೊಡುಗೆ ಕೊಡೋ ಸಮಾರಂಭ ಇದ್ದಂಗಿದೆ. ಅದಕ್ಕೆ ಹತ್ತು ಕರೆದ ದುಃಖವೆಲ್ಲ ಹತ್ತಿನಕ್ಕೆ ಮುಗಿದು 11 ದಿನದಲ್ಲಿ ಆನಂದವಾಗಿ ಜಯಶಂಕರೇಗೌಡ ನಿಮ್ಮ ಮುಂದೆ ನಡಿಯಪ್ಪ, ನಾವು ಬರ್ತೀವಿ ಅಂತೇಳಿ ಕಳಿಸ್ಕೊಡೋಣ. ಯಾಕೆಂದ್ರೆ ಇದು ಯಾರಿಗೂ ಸ್ಥಿರವಿಲ್ಲ. ಅದಕ್ಕೊಬ್ಬ ಕವಿ ಬರೀತಾರೆ, ನರಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ ಅಂತ. ಇದು ಸ್ಥಿರ ಅನ್ಕೊಂಡಿದೆ, ಇದು ಅಸ್ಥಿರ ಭಾವ. ಅದಕ್ಕೋಸ್ಕರ ದಾಸ ಶ್ರೇಷ್ಠರಾದಂಥ ಪುರಂದರದಾಸರು ಒಂದು ರಚನೆ, ನರಜನ್ಮ ಸ್ಥಿರವೆಂದು ನಾನಿದ್ದೇನೋ. ನಂಬಿಕೆಟ್ಟನಯ್ಯ ಈ ನರಲೋಕವ
ಕಡೆವರೆಗೂ ನನ್ನವರೆಂದವರು ಇಂದು ನನ್ನೊಡನಿಲ್ಲ. ನಿನ್ನ ಪಾದವ ಬಿಟ್ಟು ಬೋರಪ್ಪ ಬೇರೆ ಗತಿ ನನಗಿಲ್ಲ. ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ, ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ. ಬರಿದೆ ಕಾಲ ಕಳೆದೆನೋ ಹರಿಯೇ, ಬರಿದೆ ಕಾಲ ಕಳೆದೆನೋ ಹರಿಯೇ. ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ. ಎಂಬುದು ಎಲ್ಲ ಲೇಸ ಬಾಡಿಸುತ್ತಿದೆ, ಆಸೆ ಎಂಬುದು ಎಲ್ಲ ಲೇಸ ಎಂಬುದು ಎಲ್ಲ ಕ್ಲೇಶ ಪಾಡಿಸುತ್ತಿದೆ, ಕಾಶಿಯಾದನೋ ಹರಿ ನಾರಾಯಣ. ನಮ್ಮೆಲ್ಲರ ಬದುಕನ್ನ ಹಾಳು ಮಾಡ್ತಿರೋದು ಯಾವುದು ಅಂದ್ರೆ ಯಾರೋ ಶತ್ರುಗಳೆಲ್ಲ ನಮ್ಮೊಳಗಿನ ಆಸೆ. ನಿನ್ನೆ ಮಂಡ್ಯದಲ್ಲಿ ಪತ್ನಿ ಮಗನ ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಬಟ್ಟೆ ವ್ಯಾಪಾರಿ ಸಾಲಕ್ಕೆದ್ರಿ. ಸಾಲ ಯಾಕೆ ಮಾಡಿದ್ರು? ತುಂಬಾ ಚೆನ್ನಾಗಿ ಉದ್ಯೋಗ ಮಾಡಬೇಕು, ತುಂಬಾ ಚಂದ, ಅಳತೆ ಮೀರ್ ಮಾಡಿದ ಸಾಲ ಸಾವು ಕಾರಣ ಆಯ್ತು. ನೋಡಿ, ನಾವೆಲ್ಲ ಅನ್ಕೊಂಡಿದ್ದೀವಿ ಯಾರನ್ನೋ ಮೀರ್ಸ್ಬಿಟ್ಟು ಬದುಕ್ಬಿಡ್ಬೇಕು ನಾವೆಲ್ಲ ಅಂತ. ಎಲ್ರೂ ಚೆನ್ನಾಗವ್ರೆ, ನಾ ಚೆನ್ನಾಗಿಲ್ಲ. ಎಲ್ರೂ ಮನೆ ಕಟ್ಬಿಟ್ರು, ನಾ ಕಟ್ಟಿಲ್ಲ. ಎಲ್ರೂ ಸೂಪರ್ ಆಗವ್ರು, ನಾನ್ ಚೆನ್ನಾಗಿಲ್ಲ. ಇದೊಂದು ಭಾವ ನಮ್ಮನ್ನ ಆಸೆ ಕಡೆ ದೂಡ್ತದೆ. ನಾವೆಲ್ಲ ಜಗತ್ ಮೆಚ್ಚಬೇಕೀಗ. ಜನ ಆಡ್ಕೊಂಡ್ಬಿಡ್ತಾರೆ, ಜೋರ ಮದುವೆ ಮಾಡಬೇಕು, ಜನ ಆಡ್ಕೊಂಡ್ಬಿಡ್ತಾರೆ, ದೊಡ್ಡ ಮನೇಲಿ ಇರ್ಬೇಕು. ಯಾರು ಆಡ್ಕೊಂಡ್ರು ಅಂತ ಕೇಳಿ ಒಬ್ಬರಿಗೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ನಮ್ಮವರು ಅಂತಾರೆ. ನಿಮ್ಮವ್ರು ಯಾರು ಹೇಳಿ ಸರ್? ನಾನು ಯಾರಿಗೂ ಹೇಳಲ್ಲ. ನಿಮ್ಮವ್ರು ಯಾರು ನಿಮ್ಮನ್ನ ಆಡ್ಕೊಂಡ್ರು ಅಂತ ಕೇಳಿ. ನಮ್ಮ ಇವಳು ಹೇಳಿದ್ಲು, ಅವ್ರು ಆಡ್ಕೊಂಡ್ರಂತೆ ಅಂತಾರೆ. ಆಯಮ್ಮನ ಕರೆದು ಕರೆಕ್ಟಾಗಿ ಹೇಳಮ್ಮ, ನಿನ್ನ ಮಗನಾಣೆ ಅವ್ರು ಆಡ್ಕೊಂಡ್ರ? ಇಲ್ಲ ಅಣ್ಣ, ನನಗೂ ಅವ್ರು ಹೇಳಲಿಲ್ಲ, ಬ್ಯಾರೆಯವ್ರು ನನಗೆ ಹೇಳಿದ್ರು ಅಂತ. ಕೊನೆ ಮೂಲನೇ ಹುಡುಕಿ ಅವ್ರು ಕೇಳಿ, ನಮ್ಮ ಮಕ್ಕಳನ್ನು ನಾವ್ಯಾಕಪ್ಪ ಅವ್ರ ಸುದ್ದಿ ಮಾತಾಡಮ್ಮ ಅಂತ. ಇದೊಂದು ಭಾವನೆ. ಇದಕ್ಕೆ ಬಿಚ್ಚಿ ಎಲ್ಲರೂ ಸಾಲ ಮಾಡಿಕೊಂಡು ಯಾರನ್ನೋ ಮೆಚ್ಚಲಿಕ್ಕೋಸ್ಕರ. ಮೊನ್ನೆ ಮೈಸೂರಲ್ಲಿ ಒಬ್ಬ ತಾಯಿ ಮಗಳ ಕಳ್ಕೊಂಡು ಹೇಳ್ತಿದ್ಲು, ಅರ್ಧ ಕೆಜಿ ಚಿನ್ನ ಕೊಟ್ಟು ಮದುವೆ ಮಾಡದೆ, ಬೇಕಾದ್ರೆ ಕೇಳ್ರಿ ಎಲ್ರು ಅಂತ. ಮನೆಯಾರ ಕಾಮೆಂಟ್ ಹಾಕಿದ, ಅದೇ ಅರ್ಧ ಕೆಜಿ ಚಿನ್ನ ರೈತನ ಮಗನ್ ಕೊಟ್ಟು ಮದುವೆ ಮಾಡಿದ್ರೆ ಮಗಳು ಚೆನ್ನಾಗಿರೋಳಲ್ಲವ, ನಿಂಗೆ ನಾವು ಬಂದಿರೋದು ಅಂತ. ಒಂದೊಂದ್ಸಲ ಏನೋ ಆಸೆಗೆ ಬೀಳ್ತೀವ್ರಿ. ನಾವು ಜಾಸ್ತಿ ದುಡ್ಡು ಕೊಟ್ಟು ಚಿನ್ನ ಕೊಟ್ಟು ದೊಡ್ಡ ಮನೆ ಕೊಟ್ರೆ ಮಗಳು ಚೆನ್ನಾಗಿರ್ತಾಳೆ ಅಂತ, ಅಥವಾ ದೊಡ್ಡವ್ರು ಸವಾಸ ಮಾಡಿದ್ರೆ ನಾವೆಲ್ಲ ದೊಡ್ಡವ್ರು ಆಗ್ತೀವಿ ಅಂತ. ದೊಡ್ಡವ್ರ ಫ್ರೆಂಡ್ಶಿಪ್ ಇಂದ ದೊಡ್ಡವ್ರಾಗಲ್ಲ, ಮನಸ್ಸಾ ದೊಡ್ಡವ್ರಾಗ್ಬೇಕು ನಾವು.
ಸಾಲವನ್ನು ಕೊಂಬಾಗ ಆಲೋಗ ರುಂದಂತೆ ಸಾಲಿಗದು ಬಂದು ಪೆಡದೆಳವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಆಲೋಚನೆ ಮಾಡಿ ಸಾಲ ಕೈ ಹಾಕ್ಬೇಕಪ್ಪ. ಯೋಚನೆ ತೀರಾ ಕಡಿಮೆ ಸಾಲ ಮಾಡು, ಕಷ್ಟಕ್ಕೆ ಸಿಕ್ತೋರ್ದು ಕಂಬಿ ಕಣ್ರಿ. ದುರಾಸೆಗೆ ಬಿದ್ದು ಸಾಲ ಮಾಡಿದವರೇ ಇವತ್ತು ಎಲ್ಲರೂ ಕೂಡ ದುರಂತಕ್ಕೀಡಾಗ್ತಿದ್ದಾರೆ. ಒಂದೇ ಕುಟುಂಬದ 3 ಜನ 1.5 ತಿಂಗಳಿಂದ ಒಂದು ಮದುವೆ ಆಗಿರೋ ಮನೆ ಇವತ್ತಿಡೀ ಮನೆ ಸತ್ತದೆ ಅಂದ್ರೆ ಆಸೆ ಮಿತಿಮೀರಿದ್ರೆ ಹಂಗೆಲ್ಲ ಆಗ್ತದೆ. ಅದಕ್ಕೆ ದಾಸರ ಮತ್ತೆ ಬರೆದ್ರು ಏನಂತ, ಆಸೆ ಎಂಬುದು ಎಲ್ಲ ದೇಶ ಪಾಡಿಸುತ್ತಿದೆ, ಗಾಸಿಯಾದೆನೋ ಹರಿ ನಾರಾಯಣ ವಾಸುದೇವನೇ ನಿಲ್ಲ ಧ್ಯಾನವ ಮಾಡದೆ. ವಾಸುದೇವನೇ ನಿಲ್ಲ ಧ್ಯಾನವ ಮಾಡದೆ, ನಾಶವಾಯಿತು ಜನ್ಮ ನಾಶವಾಯಿತು ಜನ್ಮ ಮೋಸವೋದೇನೋ ಕೃಷ್ಣ. ನಾಶವಾಯಿತು ಜನ್ಮ ಮೋಸವೋದೇನೋ ಕೃಷ್ಣ. ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ. ಪರರ ಸೇವೆಯ ಮಾಡಿ ಪರರನ್ನು ಕೊಂಡಾಡಿ, ಪರರ ಸೇವೆಯ ಮಾಡಿ ಪರರನ್ನು ಕೊಂಡಾಡಿ, ಮರುಳುತನದಲ್ಲಿ ಮತಿಹೀನನಾದೆನೋ, ನೆರೆ ನಂಬಿದೆನೋ ಕೃಷ್ಣ. ರಂಗ ರಂಗ ನಂಬಿದೆನೋ ಕೃಷ್ಣ ಕರುಣದಿಂದಲೇ ಎಲ್ಲ, ನೆರೆ ನಂಬಿದೆನೋ ಕೃಷ್ಣ ಕರುಣದಿಂದಲೇ ಎಲ್ಲ. ಮರೆಯದೆ ಸಲಹಯ್ಯ ಮರೆಯದೆ ಸಲಹಯ್ಯ ಪುರಂದರ ವಿಠಲ, ಮರೆಯದೆ ಸಲಹಯ್ಯ ಪುರಂದರ ವಿಠಲ. ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ.